ಕಾಂಗ್ರೆಸ್ಗೆ ದೇಶದ ಹಿತಾಸಕ್ತಿ ಮುಖ್ಯನಾ ಇಲ್ಲ ಓಲೈಕೆ ಮುಖ್ಯನಾ ಅನ್ನೋ ಪ್ರಶ್ನೆಯನ್ನ ಮತ್ತೊಮ್ಮೆ ಭಾರತೀಯರು ಕೇಳ್ತಾ ಇದ್ದಾರೆ. ಒಂದು ದೇಶದ ಬಗ್ಗೆ ಒಂದು ನಿಲುವು ತೆಗೆದುಕೊಳ್ಳೋದಕ್ಕೆ ಯಾಕಿಷ್ಟು ತಾತ್ಸಾರ ಅನ್ನೋದೇ ಪ್ರಶ್ನೆ ಆಗಿದೆ. ಯಾವ ದೇಶದ ಬಗ್ಗೆ ಕಾಂಗ್ರೆಸ್ ತಾತ್ಸಾರ, ಎಷ್ಟು ಕಾಂಗ್ರೆಸ್ ಇದೇನಿದೆ ಹಿಪೋಕ್ರಸಿ? ಜನರಿಗೆ ಪ್ರಶ್ನೆ. ಎಲ್ಲರೂ ಕೂಡ ಇಡೀ ದೇಶದ ಜನ ಒಂದಾಗಿ ನಿಂತಿರುವಾಗ ಕಾಂಗ್ರೆಸ್ ತನ್ನದೇ ಆದ ಒಂದಷ್ಟು ಅಬ್ಜೆಕ್ಷನ್ಸ್ ಗಳನ್ನ ಎತ್ತಾನೆ ಇದೆ ನೋಡಿ. ಟರ್ಕಿ ಬಾಯ್ಕಾಟ್ ಮಧ್ಯೆ ಕಾಂಗ್ರೆಸ್ ನಿಲುವು ಅಸ್ಪಷ್ಟ. ತುಷ್ಟೀಕರಣದ ಪರಾಕಾಷ್ಠೆಯಲ್ಲಿದ್ಯಾ ಗಾಂಧಿ ಪರಿವಾರ? ಕಾಂಗ್ರೆಸ್ 130 ವರ್ಷಗಳ ಇತಿಹಾಸ ಹೊಂದಿರುವ ಪಕ್ಷ, ಭಾರತದ ಸ್ವಾತಂತ್ರ್ಯದ ಜನಾಂದೋಲನ ಮಾಡಿದ ಪಕ್ಷ ಕಾಂಗ್ರೆಸ್ ಇದೀಗ ತುಷ್ಟೀಕರಣದ ಪಕ್ಷವಾಗಿದೆ. ದೇಶಕ್ಕೆ ಸ್ವಾತಂತ್ರ್ಯ ತಂದ ಪಕ್ಷ ಅನ್ನುವ ಹೆಗ್ಗಳಿಕೆ ಹೇಳಿಕೊಳ್ಳುವ ಕೈ ನಾಯಕರು ಬಿಜೆಪಿ ಅಧಿಕಾರಕ್ಕೇರಿದಾಗಿನಿಂದಲೂ ದೇಶ ವಿರೋಧ ಹೇಳಿಕೆ ಮತ್ತು ನಡೆಯ ಮೂಲಕವೇ ಸದ್ದು ಮಾಡುತ್ತಿದ್ದಾರೆ. आप किसको जिम्मेदार मानते हैं और क्या कांग्रेस पार्टी सामने आकर सड़कों पे आकर जिम्मेदार व्यक्ति का इस्तीफा मांगेगी? दूसरा सर, बॉयकॉट का एक ट्रेंड चल रहा है. दो देशों को खासतौर पर उनकी चीजों को वहां जाना आना उन पर बॉयकॉट, क्या कांग्रेस पार्टी उसका समर्थन करती है? पहले सवाल का जवाब मैं दूंगा, दूसरे का मेरे वरिष्ठ साथी देंगे. ಹೌದು, ಪಹಲ್ಗಾಮ್ ದಾಳಿ ಮಾಡಿಸಿದ ಪಾಕ್ಗೆ ಭಾರತ ಏರ್ ಸ್ಟ್ರೈಕ್ ಮಾಡಿ ಸರಿಯಾಗಿ ಬುದ್ಧಿ ಕಲಿಸ್ತಾ ಇತ್ತು. ಈ ವೇಳೆ ಪಾಕ್ಗೆ ಸಹಾಯ ಮಾಡಿದ್ದು ಟರ್ಕಿ. ಬರೋಬ್ಬರಿ 100ಕ್ಕೂ ಹೆಚ್ಚು ಡ್ರೋನ್ ಕೊಟ್ಟು ಭಾರತದ ಮೇಲೆ ದಾಳಿ ಮಾಡಿಸಿತ್ತು. ಇದನ್ನ ಭಾರತ ಗಡಿಯೊಳಗೆ ಎಂಟ್ರಿಗೂ ಮುಂಚೆಯೇ ಹೊಸಕ್ಕೆ ಹಾಕಿತ್ತು. ಈ ವೇಳೆ ಉಗ್ರ ರಾಷ್ಟ್ರಕ್ಕೆ ಟರ್ಕಿ ಬಾಹ್ಯ ಬೆಂಬಲ ನೀಡಿತ್ತು. ಹೀಗಾಗಿ ಟರ್ಕಿ ವಿರುದ್ಧ ಭಾರತೀಯ ಬಾಯ್ಕಾಟ್ ಅಭಿಯಾನ ಮಾಡಿದ್ರು. ಸೇಬು, ಚೆರ್ರಿ, ಆಲಿವ್ ಆಯಿಲ್, ಮಾರ್ಬಲ್ಸ್, ಎಲೆಕ್ಟ್ರಾನಿಕ್ ವಸ್ತುಗಳು, ಫ್ಯಾಷನ್ ಉತ್ಪನ್ನಗಳ ಆಮದನ್ನ ಮಾಡಿಕೊಳ್ಳದಿರಲು ನಿರ್ಧಾರ ಮಾಡಿದ್ರು. ಆದರೆ ಕಾಂಗ್ರೆಸ್ ಮಾತ್ರ ಟರ್ಕಿ ಬಾಯ್ಕಾಟ್ಗೆ ಈವರೆಗೂ ಒಂದು ಸ್ಟ್ಯಾಂಡ್ ತೆಗೆದುಕೊಂಡಿಲ್ಲ. ಕಾಂಗ್ರೆಸ್ ಟರ್ಕಿ ಪ್ರೀತಿ ಕುರಿತು ವ್ಯಾಪಕ ಚರ್ಚೆ. ಟರ್ಕಿ ಹಾಗೂ ಕಾಂಗ್ರೆಸ್ ನಡುವಿನ ಸಂಬಂಧಗಳ ಬಗ್ಗೆ ಪ್ರಶ್ನೆಗಳ ಸುರಿಮಳೆ ಶುರುವಾಗಿದೆ. ಮೊನ್ನೆ ಅಂದ್ರೆ ಮೇ 14ರಂದು ಪತ್ರಿಕಾಗೋಷ್ಠಿ ಮಾಡಿದ ಕಾಂಗ್ರೆಸ್ ನಾಯಕರಾದ ಜಯರಾಮ್ ರಮೇಶ್ ಮತ್ತು ಪವನ್ ಖೇರಾ ಅವರನ್ನ ಟರ್ಕಿಯ ಬಹಿಷ್ಕಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳಿದಾಗ ಅವರು ತಕ್ಷಣಕ್ಕೆ ಯಾವುದೇ ಸ್ಪಷ್ಟ ಉತ್ತರವನ್ನ ನೀಡುವಲ್ಲಿ ವಿಫಲರಾಗಿದ್ರು. ಅಲ್ಲದೆ ಮುಂದಿನ ದಿನಗಳಲ್ಲಿ ತಮ್ಮ ನಿರ್ಧಾರ ತಿಳಿಸುವುದಾಗಿ ಹೇಳಿದ್ರು. ಆದರೆ ಈವರೆಗೂ ಮಾತ್ರ ಕಾಂಗ್ರೆಸ್ ಸ್ಪಷ್ಟ ನಿರ್ಧಾರ ತಿಳಿಸಿಲ್ಲ. टर्की के बाइकाट पे सर इस पर भी हम शीघ्र आपसे जरूर सर ಒಟ್ಟಾರೆ ಕಾಂಗ್ರೆಸ್ ಟರ್ಕಿ ಮೇಲಿನ ಪ್ರೀತಿಯೋ ಅಥವಾ ಅಲ್ಪಸಂಖ್ಯಾತರ ಓಲೈಕೆ ಯತ್ನವೋ ಗೊತ್ತಿಲ್ಲ. ಟರ್ಕಿ ವಿರುದ್ಧ ಇಡೀ ದೇಶವೇ ಸಿಡಿದೆದ್ದಿರುವ ಬೆನ್ನಲ್ಲೇ 130 ವರ್ಷಗಳ ಇತಿಹಾಸ ಹೊಂದಿರುವ ಪಕ್ಷಕ್ಕೆ ದೇಶ ಹಿತಾಸಕ್ತಿಗಿಂತ ಮತವೇ ಮುಖ್ಯಾನ ಅನ್ನೋ ಪ್ರಶ್ನೆ ಕಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ಗೆ ದೇಶದ ಹಿತಾಸಕ್ತಿ ಮುಖ್ಯನಾ ಇಲ್ಲ ಓಲೈಕೆ ಮುಖ್ಯನಾ ಅನ್ನೋ ಪ್ರಶ್ನೆಯನ್ನ ಮತ್ತೊಮ್ಮೆ ಭಾರತೀಯರು ಕೇಳ್ತಾ ಇದ್ದಾರೆ. ಒಂದು ದೇಶದ ಬಗ್ಗೆ ಒಂದು ನಿಲುವು ತೆಗೆದುಕೊಳ್ಳೋದಕ್ಕೆ ಯಾಕಿಷ್ಟು ತಾತ್ಸಾರ ಅನ್ನೋದೇ ಪ್ರಶ್ನೆ ಆಗಿದೆ. ಯಾವ ದೇಶದ ಬಗ್ಗೆ ಕಾಂಗ್ರೆಸ್ ತಾತ್ಸಾರ, ಎಷ್ಟು ಕಾಂಗ್ರೆಸ್ ಇದೇನಿದೆ ಹಿಪೋಕ್ರಸಿ? ಜನರಿಗೆ ಪ್ರಶ್ನೆ. ಎಲ್ಲರೂ ಕೂಡ ಇಡೀ ದೇಶದ ಜನ ಒಂದಾಗಿ ನಿಂತಿರುವಾಗ ಕಾಂಗ್ರೆಸ್ ತನ್ನದೇ ಆದ ಒಂದಷ್ಟು ಅಬ್ಜೆಕ್ಷನ್ಸ್ ಗಳನ್ನ ಎತ್ತಾನೆ ಇದೆ ನೋಡಿ. ಟರ್ಕಿ ಬಾಯ್ಕಾಟ್ ಮಧ್ಯೆ ಕಾಂಗ್ರೆಸ್ ನಿಲುವು ಅಸ್ಪಷ್ಟ. ತುಷ್ಟೀಕರಣದ ಪರಾಕಾಷ್ಠೆಯಲ್ಲಿದ್ಯಾ ಗಾಂಧಿ ಪರಿವಾರ? ಕಾಂಗ್ರೆಸ್ 130 ವರ್ಷಗಳ ಇತಿಹಾಸ ಹೊಂದಿರುವ ಪಕ್ಷ, ಭಾರತದ ಸ್ವಾತಂತ್ರ್ಯದ ಜನಾಂದೋಲನ ಮಾಡಿದ ಪಕ್ಷ ಕಾಂಗ್ರೆಸ್ ಇದೀಗ ತುಷ್ಟೀಕರಣದ ಪಕ್ಷವಾಗಿದೆ. ದೇಶಕ್ಕೆ ಸ್ವಾತಂತ್ರ್ಯ ತಂದ ಪಕ್ಷ ಅನ್ನುವ ಹೆಗ್ಗಳಿಕೆ ಹೇಳಿಕೊಳ್ಳುವ ಕೈ ನಾಯಕರು ಬಿಜೆಪಿ ಅಧಿಕಾರಕ್ಕೇರಿದಾಗಿನಿಂದಲೂ ದೇಶ ವಿರೋಧ ಹೇಳಿಕೆ ಮತ್ತು ನಡೆಯ ಮೂಲಕವೇ ಸದ್ದು ಮಾಡುತ್ತಿದ್ದಾರೆ. आप किसको जिम्मेदार मानते हैं और क्या कांग्रेस पार्टी सामने आकर सड़कों पे आकर जिम्मेदार व्यक्ति का इस्तीफा मांगेगी? दूसरा सर, बॉयकॉट का एक ट्रेंड चल रहा है. दो देशों को खासतौर पर उनकी चीजों को वहां जाना आना उन पर बॉयकॉट, क्या कांग्रेस पार्टी उसका समर्थन करती है? पहले सवाल का जवाब मैं दूंगा, दूसरे का मेरे वरिष्ठ साथी देंगे. ಹೌದು, ಪಹಲ್ಗಾಮ್ ದಾಳಿ ಮಾಡಿಸಿದ ಪಾಕ್ಗೆ ಭಾರತ ಏರ್ ಸ್ಟ್ರೈಕ್ ಮಾಡಿ ಸರಿಯಾಗಿ ಬುದ್ಧಿ ಕಲಿಸ್ತಾ ಇತ್ತು. ಈ ವೇಳೆ ಪಾಕ್ಗೆ ಸಹಾಯ ಮಾಡಿದ್ದು ಟರ್ಕಿ. ಬರೋಬ್ಬರಿ 100ಕ್ಕೂ ಹೆಚ್ಚು ಡ್ರೋನ್ ಕೊಟ್ಟು ಭಾರತದ ಮೇಲೆ ದಾಳಿ ಮಾಡಿಸಿತ್ತು. ಇದನ್ನ ಭಾರತ ಗಡಿಯೊಳಗೆ ಎಂಟ್ರಿಗೂ ಮುಂಚೆಯೇ
ಹೊಸಕೆ ಹಾಕಿತ್ತು. ಈ ವೇಳೆ ಉಗ್ರ ರಾಷ್ಟ್ರಕ್ಕೆ ಟರ್ಕಿ ಬಾಹ್ಯ ಬೆಂಬಲ ನೀಡಿತ್ತು. ಹೀಗಾಗಿ ಟರ್ಕಿ ವಿರುದ್ಧ ಭಾರತೀಯ ಬಾಯ್ಕಾಟ್ ಅಭಿಯಾನ ಮಾಡಿದ್ರು. ಸೇಬು, ಚೆರ್ರಿ, ಆಲಿವ್ ಆಯಿಲ್, ಮಾರ್ಬಲ್ಸ್, ಎಲೆಕ್ಟ್ರಾನಿಕ್ ವಸ್ತುಗಳು, ಫ್ಯಾಷನ್ ಉತ್ಪನ್ನಗಳ ಆಮದನ್ನ ಮಾಡಿಕೊಳ್ಳದಿರಲು ನಿರ್ಧಾರ ಮಾಡಿದ್ರು. ಆದರೆ ಕಾಂಗ್ರೆಸ್ ಮಾತ್ರ ಟರ್ಕಿ ಬಾಯ್ಕಾಟ್ಗೆ ಈವರೆಗೂ ಒಂದು ಸ್ಟ್ಯಾಂಡ್ ತೆಗೆದುಕೊಂಡಿಲ್ಲ. ಕಾಂಗ್ರೆಸ್ ಟರ್ಕಿ ಪ್ರೀತಿ ಕುರಿತು ವ್ಯಾಪಕ ಚರ್ಚೆ. ಟರ್ಕಿ ಹಾಗೂ ಕಾಂಗ್ರೆಸ್ ನಡುವಿನ ಸಂಬಂಧಗಳ ಬಗ್ಗೆ ಪ್ರಶ್ನೆಗಳ ಸುರಿಮಳೆ ಶುರುವಾಗಿದೆ. ಮೊನ್ನೆ ಅಂದ್ರೆ ಮೇ 14ರಂದು ಪತ್ರಿಕಾಗೋಷ್ಠಿ ಮಾಡಿದ ಕಾಂಗ್ರೆಸ್ ನಾಯಕರಾದ ಜಯರಾಂ ರಮೇಶ್ ಮತ್ತು ಪವನ್ ಖೇರಾ ಅವರನ್ನ ಟರ್ಕಿಯ ಬಹಿಷ್ಕಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳಿದಾಗ ಅವರು ತಕ್ಷಣಕ್ಕೆ ಯಾವುದೇ ಸ್ಪಷ್ಟ ಉತ್ತರವನ್ನ ನೀಡುವಲ್ಲಿ ವಿಫಲರಾಗಿದ್ರು. ಅಲ್ಲದೆ ಮುಂದಿನ ದಿನಗಳಲ್ಲಿ ತಮ್ಮ ನಿರ್ಧಾರ ತಿಳಿಸುವುದಾಗಿ ಹೇಳಿದ್ರು. ಆದರೆ ಈವರೆಗೂ ಮಾತ್ರ ಕಾಂಗ್ರೆಸ್ ಸ್ಪಷ್ಟ ನಿರ್ಧಾರ ತಿಳಿಸಿಲ್ಲ. टर्की के बाइकाट पे सर इस पर भी हम शीघ्र आपसे जरूर मुखातिब सर 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 ಒಟ್ಟಾರೆ ಕಾಂಗ್ರೆಸ್ ಟರ್ಕಿ ಮೇಲಿನ ಪ್ರೀತಿಯೋ ಅಥವಾ ಅಲ್ಪಸಂಖ್ಯಾತರ ಓಲೈಕೆ ಎತ್ತವೋ ಗೊತ್ತಿಲ್ಲ. ಟರ್ಕಿ ವಿರುದ್ಧ ಇಡೀ ದೇಶವೇ ಸಿಡಿದೆದ್ದಿರುವ ಬೆನ್ನಲ್ಲೇ 130 ವರ್ಷಗಳ ಇತಿಹಾಸ ಹೊಂದಿರುವ ಪಕ್ಷಕ್ಕೆ ದೇಶ ಹಿತಾಸಕ್ತಿಗಿಂತ ಮತವೇ ಮುಖ್ಯಾನ ಅನ್ನೋ ಪ್ರಶ್ನೆ ಕಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ಗೆ ದೇಶದ ಹಿತಾಸಕ್ತಿ ಮುಖ್ಯನಾ ಇಲ್ಲ ಓಲೈಕೆ ಮುಖ್ಯನಾ ಅನ್ನೋ ಪ್ರಶ್ನೆಯನ್ನ ಮತ್ತೊಮ್ಮೆ ಭಾರತೀಯರು ಕೇಳ್ತಾ ಇದ್ದಾರೆ. ಒಂದು ದೇಶದ ಬಗ್ಗೆ ಒಂದು ನಿಲುವು ತೆಗೆದುಕೊಳ್ಳೋದಕ್ಕೆ ಯಾಕಿಷ್ಟು ತಾತ್ಸಾರ ಅನ್ನೋದೇ ಪ್ರಶ್ನೆ ಆಗಿದೆ. ಯಾವ ದೇಶದ ಬಗ್ಗೆ ಕಾಂಗ್ರೆಸ್ ತಾತ್ಸಾರ, ಎಷ್ಟು ಕಾಂಗ್ರೆಸ್ ಇದೇನಿದೆ ಹಿಪೋಕ್ರಸಿ? ಜನರಿಗೆ ಪ್ರಶ್ನೆ. ಎಲ್ಲರೂ ಕೂಡ ಇಡೀ ದೇಶದ ಜನ ಒಂದಾಗಿ ನಿಂತಿರುವಾಗ ಕಾಂಗ್ರೆಸ್ ತನ್ನದೇ ಆದ ಒಂದಷ್ಟು ಅಬ್ಜೆಕ್ಷನ್ಸ್ಗಳನ್ನ ಎತ್ತಾನೆ ಇದೆ ನೋಡಿ. ಟರ್ಕಿ ಬಾಯ್ಕಾಟ್ ಮಧ್ಯೆ ಕಾಂಗ್ರೆಸ್ ನಿಲುವು ಅಸ್ಪಷ್ಟ. ತುಷ್ಟೀಕರಣದ ಪರಾಕಾಷ್ಠೆಯಲ್ಲಿದ್ಯಾ ಗಾಂಧಿ ಪರಿವಾರ? ಕಾಂಗ್ರೆಸ್ 130 ವರ್ಷಗಳ ಇತಿಹಾಸ ಹೊಂದಿರುವ ಪಕ್ಷ. ಭಾರತದ ಸ್ವಾತಂತ್ರ್ಯದ ಜನಾಂದೋಲನ ಮಾಡಿದ ಪಕ್ಷ ಕಾಂಗ್ರೆಸ್ ಇದೀಗ ತುಷ್ಟೀಕರಣದ ಪಕ್ಷವಾಗಿದೆ. ದೇಶಕ್ಕೆ ಸ್ವಾತಂತ್ರ್ಯ ತಂದ ಪಕ್ಷ ಅನ್ನುವ ಹೆಗ್ಗಳಿಕೆ ಹೇಳಿಕೊಳ್ಳುವ ಕೈ ನಾಯಕರು ಬಿಜೆಪಿ ಅಧಿಕಾರಕ್ಕೇರಿದಾಗಿನಿಂದಲೂ ದೇಶ ವಿರೋಧ ಹೇಳಿಕೆ ಮತ್ತು ನಡೆಯ ಮೂಲಕವೇ ಸದ್ದು ಮಾಡ್ತಿದ್ದಾರೆ. आप किसको जिम्मेदार मानते हैं और क्या कांग्रेस पार्टी सामने आकर सड़कों पे आकर जिम्मेदार व्यक्ति का इस्तीफा मांगेगी? दूसरा सर, बॉयकॉट का एक ट्रेंड चल रहा है. दो देशों को खासतौर पर उनकी चीजों को वहां जाना आना उन पर बॉयकॉट, क्या कांग्रेस पार्टी उसका समर्थन करती है? पहले सवाल का जवाब मैं दूंगा, दूसरे का मेरे वरिष्ठ साथी देंगे. ಹೌದು, ಪಹಲ್ಗಾಮ್ ದಾಳಿ ಮಾಡಿಸಿದ ಪಾಕ್ಗೆ ಭಾರತ ಏರ್ ಸ್ಟ್ರೈಕ್ ಮಾಡಿ ಸರಿಯಾಗಿ ಬುದ್ಧಿ ಕಲಿಸ್ತಾ ಇತ್ತು. ಈ ವೇಳೆ ಪಾಕ್ಗೆ ಸಹಾಯ ಮಾಡಿದ್ದು ಟರ್ಕಿ. ಬರೋಬ್ಬರಿ 100ಕ್ಕೂ ಹೆಚ್ಚು ಡ್ರೋನ್ ಕೊಟ್ಟು ಭಾರತದ ಮೇಲೆ ದಾಳಿ ಮಾಡಿಸಿತ್ತು. ಇದನ್ನ ಭಾರತ ಗಡಿಯೊಳಗೆ ಎಂಟ್ರಿಗೂ ಮುಂಚೆಯೇ ಹೊಸಕೆ ಹಾಕಿತ್ತು. ಈ ವೇಳೆ ಉಗ್ರ ರಾಷ್ಟ್ರಕ್ಕೆ ಟರ್ಕಿ ಬಾಹ್ಯ ಬೆಂಬಲ ನೀಡಿತ್ತು. ಹೀಗಾಗಿ ಟರ್ಕಿ ವಿರುದ್ಧ ಭಾರತೀಯ ಬಾಯ್ಕಾಟ್ ಅಭಿಯಾನ ಮಾಡಿದ್ರು. ಸೇಬು, ಚೆರ್ರಿ, ಆಲಿವ್ ಆಯಿಲ್, ಮಾರ್ಬಲ್ಸ್, ಎಲೆಕ್ಟ್ರಾನಿಕ್ ವಸ್ತುಗಳು, ಫ್ಯಾಷನ್ ಉತ್ಪನ್ನಗಳ ಆಮದನ್ನ ಮಾಡಿಕೊಳ್ಳದಿರಲು ನಿರ್ಧಾರ ಮಾಡಿದ್ರು. ಆದರೆ ಕಾಂಗ್ರೆಸ್ ಮಾತ್ರ ಟರ್ಕಿ ಬಾಯ್ಕಾಟ್ಗೆ ಈವರೆಗೂ ಒಂದು ಸ್ಟ್ಯಾಂಡ್ ತೆಗೆದುಕೊಂಡಿಲ್ಲ. ಕಾಂಗ್ರೆಸ್ ಟರ್ಕಿ ಪ್ರೀತಿ ಕುರಿತು ವ್ಯಾಪಕ ಚರ್ಚೆ. ಟರ್ಕಿ ಹಾಗೂ ಕಾಂಗ್ರೆಸ್ ನಡುವಿನ ಸಂಬಂಧಗಳ ಬಗ್ಗೆ ಪ್ರಶ್ನೆಗಳ ಸುರಿಮಳೆ ಶುರುವಾಗಿದೆ. ಮೊನ್ನೆ ಅಂದ್ರೆ ಮೇ 14ರಂದು ಪತ್ರಿಕಾಗೋಷ್ಠಿ ಮಾಡಿದ ಕಾಂಗ್ರೆಸ್ ನಾಯಕರಾದ ಜಯರಾಂ ರಮೇಶ್ ಮತ್ತು ಪವನ್ ಖೇರಾ ಅವರನ್ನ ಟರ್ಕಿಯ ಬಹಿಷ್ಕಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳಿದಾಗ ಅವರು ತಕ್ಷಣಕ್ಕೆ ಯಾವುದೇ ಸ್ಪಷ್ಟ ಉತ್ತರವನ್ನ ನೀಡುವಲ್ಲಿ ವಿಫಲರಾಗಿದ್ರು. ಅಲ್ಲದೆ ಮುಂದಿನ ದಿನಗಳಲ್ಲಿ ತಮ್ಮ ನಿರ್ಧಾರ ತಿಳಿಸುವುದಾಗಿ ಹೇಳಿದ್ರು. ಆದರೆ ಈವರೆಗೂ ಮಾತ್ರ ಕಾಂಗ್ರೆಸ್ ಸ್ಪಷ್ಟ ನಿರ್ಧಾರ ತಿಳಿಸಿಲ್ಲ. टर्की के बाइकाट पे सर इस पर भी हम शीघ्र आपसे जरूर मुखातिब सर 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 ಒಟ್ಟಾರೆ ಕಾಂಗ್ರೆಸ್ ಟರ್ಕಿ ಮೇಲಿನ ಪ್ರೀತಿಯೋ ಅಥವಾ ಅಲ್ಪಸಂಖ್ಯಾತರ ಓಲೈಕೆ ಎತ್ತವೋ ಗೊತ್ತಿಲ್ಲ. ಟರ್ಕಿ ವಿರುದ್ಧ ಇಡೀ ದೇಶವೇ ಸಿಡಿದೆದ್ದಿರುವ ಬೆನ್ನಲ್ಲೇ 130 ವರ್ಷಗಳ ಇತಿಹಾಸ ಹೊಂದಿರುವ ಪಕ್ಷಕ್ಕೆ ದೇಶ ಹಿತಾಸಕ್ತಿಗಿಂತ ಮತವೇ ಮುಖ್ಯಾನ ಅನ್ನೋ ಪ್ರಶ್ನೆ ಕಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.